ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಂತ ಇದ್ದೇನೆ. ಯಾವುದು ನಾನು ಈ ಲಾಸ್ಟ್ ವೀಕಲ್ಲಿ ಒಂದೆರಡು ಪೇಷಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ಅನಿಸ್ತು ಈ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ. ಸೊ ನಮ್ಮ ಹತ್ರ 2 ಪೇಷಂಟ್ಸ್ ಬಂದಿದ್ರು ಆ್ಯಂಡ್ ಎರಡೂ ಕೇಸಸ್ಸಲ್ಲಿ ಈ ಪೇಷಂಟ್ಸಿನ ಪ್ರೆಗ್ನೆನ್ಸಿ ಏನಾಗಿದೆ ಅರೌಂಡ್ 3 months ಆ ಥರ ಆಗೋಗಿದೆ. ಆ್ಯಂಡ್ ಪೇಷಂಟ್ಸ್ ಯಾವುದೇ ಡಾಕ್ಟರನ್ನ ಕನ್ಸಲ್ಟ್ ಮಾಡಿಲ್ಲ. ಇನ್ನೊಂದು ಪೇಷಂಟ್ ಡಾಕ್ಟರನ್ನ ಕನ್ಸಲ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಹೇಳಿದ್ದಾರೆ ಈ ಪ್ರೆಗ್ನೆನ್ಸಿ 3 ತಿಂಗಳದಾಗ ಹೋಗಿದೆ ಆ್ಯಂಡ್ ನೀವು ಟ್ಯಾಬ್ಲೆಟ್ಸ್ ಇದರಿಂದ ಹೋಗೋದಿಲ್ಲ, ನೀವು ಇದಕ್ಕೆ DNC ಮಾಡ್ಕೊಳ್ಬೇಕು ಅಂತ. ಬಟ್ ಎರಡೂ ಕೇಸಸ್ಸಲ್ಲಿ ಪೇಷಂಟ್ಸ್ ಏನು ಡಿಸೈಡ್ ಮಾಡ್ತಾರೆ, ಬೇಡ ಇದು DNC ಎಲ್ಲ ತುಂಬ ಕಾಸ್ಟ್ಲಿ ಆಗತ್ತೆ, ಹಾಸ್ಪಿಟ್ಲಿಗೆಲ್ಲ ಹೋಗೋದು ನಮಗೆ ಆಗೋದಿಲ್ಲ, ತುಂಬ ಖರ್ಚು ಬರ್ಬೋದು, ಸೊ ನಾವು ಔಷಧಿಯನ್ನೇ ತಗೊಳ್ತೇವೆ ಅಂತ ಅವರು ಡಿಸೈಡ್ ಮಾಡಿಕೊಂಡು ಅರೌಂಡ್ 3 months ಆದಮೇಲೂ ಅವರು ಔಷಧಿಯನ್ನು ತೆಗೆದುಕೊಂಡಿದ್ದಾರೆ. ಈ ಔಷಧಿಯನ್ನು ತೆಗೆದುಕೊಂಡಾಗ ಅವರಿಗೆ ಬ್ಲೀಡಿಂಗ್ ಸಹ ಆಗಿದೆ. ಬಟ್ ಏನಾಗಿದೆ, ಅರ್ಧ ಭ್ರೂಣ ಹೊರಗಿದೆ, ಸ್ವಲ್ಪ ಥಿಂಗ್ಸ್ ಹೊರಗೆ ಬಂದಿದ್ದಾವೆ, ಸ್ವಲ್ಪ ಒಳಗಡೆನೆ ಇದ್ದಾವೆ. ಪೇಷಂಟಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಪೇನ್ ಆಗ್ತಾ ಇದೆ. ಆ್ಯಂಡ್ ಈಗ ಪೇಷಂಟ್ ಡಾಕ್ಟರ್ ಹತ್ರ ಬಂದಿದ್ದಾರೆ ಸೇಯಿಂಗ್ ದ್ಯಾಟ್ ಈಗ ನಮಗೆ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಅಂತ. ಸೊ ನಾನು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು ದ್ಯಾಟ್ ವಿ ಶುಡ್ ಡಿಸ್ಕಸ್ ಅಬೌಟ್ ದಿಸ್ ಟಾಪಿಕ್. ನೋಡಿ, ಅನಗತ್ಯ ಗರ್ಭಧಾರಣೆಯನ್ನು ಅಟ್ ಎನಿ ಕಾಸ್ಟ್ ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅದು ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್. ಆ್ಯಂಡ್ ಸಪೋಸ್ ಅದಾಗಲಿಲ್ಲ ಆ್ಯಂಡ್ ನಿಮಗೆ ಅನಗತ್ಯ ಗರ್ಭಧಾರಣೆ ಆಗಿಬಿಟ್ಟಿದೆ, ನಿಮ್ಮ ಜೀವಕ್ಕೆ ನೀವೇ ರಿಸ್ಪಾನ್ಸಿಬಲ್ ಇರ್ತೀರ. ಯಾರೋ ಒಂದು ಫ್ರೆಂಡ್ ಹೇಳಿದರು ಅಥವಾ ಯಾರೋ ನಿಮ್ಮ ಮನೆ ಪಕ್ಕದವರು ಹೇಳಿದರು ಈ ಗುಳಿಗೆಯನ್ನು ತೊಗೊಂಡ್ರೆ ಹೋಗುತ್ತೆ ಅಥವಾ ನೀವು ತೊಗೊಳ್ಬೋದು, ನಾನೂ ತೊಗೊಂಡಿದ್ದೆ, ಇದರಲ್ಲಿ ಏನಾಗೋದಿಲ್ಲ, ಸೇಫ್ ಇರುತ್ತೆ, ತೊಗೊಂಡ್ಬಿಡಿ ಅಂತ ಹೇಳಿದ ಮಾತ್ರಕ್ಕೆ ಅವರಿಗದು ಸೇಫ್ ಇತ್ತು ಅಂದಾಗ ನಿಮಗೂ ಅದು ಸೇಫ್ ಇರಬೇಕಂತ ಯಾವುದೇ ಅವಶ್ಯಕತೆ ಇಲ್ಲ. ಥರ್ಡ್ಲಿ, ಈ ಗುಳಿಗೆಗಳು ನಿಮಗೆ ನಾನು ಯೂಟ್ಯೂಬಲ್ಲಿ ಹೇಳ್ತೇನೆ, ಡಾಕ್ಟರ್ಸ್ ಇಲ್ಲದೇ ಇದ್ದವರು ಸಹ ಈ ಗುಳಿಗೆಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾರೆ. ಬಟ್ ಆ್ಯಸ್ ಲಾಂಗ್ ಆ್ಯಸ್ ನೀವು ಒಂದು ಮೆಡಿಕಲ್ ಪ್ರೊಫೆಷನಲ್ ನಿಮ್ಮನ್ನು ಎಕ್ಸಾಮಿನ್ ಮಾಡಿ ನೋಡಿ ಎಲ್ಲಿಯ ತನಕ ಅವ್ರು ನಿಮಗೆ ಕೊಡೋದಿಲ್ಲ ಈ ಗುಳಿಗೆ, ನೀವಾಗೇ ತಗೊಳ್ಳೋದು ಯಾವತ್ತೂ ರಿಸ್ಕಿ ಇರುತ್ತೆ. ಹಾಗಾದರೆ ಅವರು ಕೊಡುವಂಥ ಗುಳಿಗೆನೂ ಅದೇನೆ, ನಾವು ತಗೊಳ್ತಾ ಇರೋ ಗುಳಿಗೆನೂ ಅದೇನೆ. ಸೊ ಯಾಕೆ ನಾವು ಅವ್ರನ್ನ ಭೇಟಿ ಆಗಬೇಕು? ಯಾಕಂದರೆ ಅವರು ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ರಿಸ್ಕನ್ನು ಅಸೆಸ್ ಮಾಡ್ತಾರೆ. ಈ ಗುಳಿಗೆ ಕೊಟ್ಟರೆ ನಿಮಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ, ನೀವು ಇದಕ್ಕೆ ಸೂಟೇಬಲ್ ಕ್ಯಾಂಡಿಡೇಟಾ, ನಿಮ್ಮ ಪ್ರೆಗ್ನೆನ್ಸಿ ಎಲ್ಲಿದೆ, ನಿಮಗೆ ನೆಸೆಸಿಟಿ ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಅದಾದಮೇಲೆ ಗುಳಿಗೆಯನ್ನು ಕೊಡ್ತಾ ಇರ್ತಾರೆ. ಸೊ ಆ್ಯಂಡ್ ಸೆಕೆಂಡ್ಲಿ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಸಹ ಅವರು ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿಯನ್ನು ಸಹ ಅವರಿಗೆ ಇರುತ್ತೆ. ಬಟ್ ಯಾವುದೋ ಒಂದು ಫ್ರೆಂಡ್ ಹೇಳಿದರು, ಫ್ರೆಂಡಿನ ಫ್ರೆಂಡ್ ಈ ಗುಳಿಗೆಯನ್ನು ತೊಗೊಂಡಿದ್ರು ಅಂದ ಮಾತ್ರಕ್ಕೆ ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಆ್ಯಂಡ್ ಆಲ್ಸೋ ಯಾವಾಗ ಈ ಥರ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಇರುತ್ತೆ, ನಿಮ್ಮ ಪ್ರೆಗ್ನೆನ್ಸಿ 3 ತಿಂಗಳದ್ದಾಗಿರುತ್ತೆ ಅಥವಾ 4 ತಿಂಗಳದ್ದಾಗಿರುತ್ತೆ, ಆ ಟೈಮಲ್ಲಿ ಎಲ್ಲ ಈ ಗುಳಿಗೆ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡಿದ್ರೂ ಅದಕ್ಕೆ ಪೂರ್ತಿಯಾಗಿ ತೆಗೆಯುವಂಥ ಕೆಪಾಸಿಟಿ ಇರೋದಿಲ್ಲ. ಸ್ವಲ್ಪ ಪಾರ್ಟ್ಸ್ ಅಲ್ಲೇ ಉಳ್ಕೊಳ್ಳುತ್ತೆ ಅಥವಾ ಅರ್ಧ ಬರುತ್ತೆ, ಅರ್ಧ ಅಲ್ಲೇ ಉಳ್ಕೊಳ್ಬೋದು. ಸಿವಿಯರ್ ಬ್ಲೀಡಿಂಗ್ ಆಗ್ಬೋದು. ಈ ಬ್ಲೀಡಿಂಗ್ ಆಗಿ ನಿಲ್ಲದೇ ಇದ್ದರೆ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಅಲ್ಲೇನಾದರೂ ಪಾರ್ಟ್ಸ್ ಉಳ್ಕೊಳ್ತು ಅಂತ ಹೇಳಿದಾಗ ನಿಮಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಗೊತ್ತೇ ಆಗಲಿಲ್ಲ, ಯಾವುದೇ ಒಂದು ಕಾರಣದಿಂದ ನೀವು ಒಂದು 3 ತಿಂಗಳ ಪ್ರೆಗ್ನೆಂಟ್ ಇದ್ದೀರಿ ಆ್ಯಂಡ್ ನಿಮಗೆ ಈಗ ಮಗು ಬೇಡ ಅಥವಾ ನೀವು ಡಿಸೈಡ್ ಮಾಡ್ತೀರಿ ನಮಗೆ ಈ ಮಗು ಈಗ ಸದ್ಯ ಬೇಡ ಅಂದಾಗ ಪ್ಲೀಸ್ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ. ಆ್ಯಂಡ್ ಅವರು ಹೇಳಿದ ಹಾಗೆ ನೀವು DNC ಅಥವಾ ಒಂದು ಸಕ್ಷನ್ ಆ್ಯಂಡ್ ಇವ್ಯಾಕ್ಯುವೇಷನ್ ಅನ್ನುವಂಥ ಒಂದು ಸಣ್ಣ ಸರ್ಜರಿ ಇರುತ್ತೆ ಅಥವಾ ಶಸ್ತ್ರಚಿಕಿತ್ಸೆ ಇರುತ್ತೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ನಿಮ್ಮ ಹೊಟ್ಟೆಯನ್ನು ಕೊಯ್ಯೋದು, ನಿಮ್ಮ ಗರ್ಭಕೋಶವನ್ನು ಕೊಯ್ಯೋದು ಆ ಥರ ಏನೂ ಇರೋದಿಲ್ಲ. ಇದನ್ನು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್, ಒಬ್ಬರು ಡಾಕ್ಟ್ರು ಯಾರು ಕ್ವಾಲಿಫೈಡ್ ಇರ್ತಾರೆ ಅವರೇ ಮಾಡ್ತಾ ಇರ್ತಾರೆ. ಒಂದು 10 ನಿಮಿಷದ ಪ್ರೊಸೀಜರ್ ಇರುತ್ತೆ. ನೀವು ಸಂಬಂಧ ಮಾಡುವಂಥ ಜಾಗ, ಈ ಗರ್ಭಕಂಠವನ್ನು ಅವರು ಅಗಲ ಮಾಡಿ ಒಳಗಡೆ ಇರುವಂಥ ಪ್ರಾಡಕ್ಟ್ಸನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಬೇಕಿದ್ರೆ ಆ್ಯಂಟಿಬಯೋಟಿಕ್ಸ್ ಆಗಲಿ, ಪೇನ್ ಕಿಲ್ಲರ್ಸ್ ಆಗಲಿ ಎಲ್ಲವನ್ನ ಹಾಕಿ ಸೇಫಾಗಿ ಅವರು ಅದನ್ನು ತೆಗಿತಾರೆ.
ನೀವು ಈ ಥರ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ, ಒಂದು 3-4 ತಿಂಗಳ ಪ್ರೆಗ್ನೆನ್ಸಿ ಆದಾಗ ಈ ಥರ ಗುಳಿಗೆ ತಗೊಂಡು ಈ ಥರ ಬ್ಲೀಡಿಂಗ್ ಆಗೋದು, ನಿಮ್ಮ ಜೀವಕ್ಕೆ ಅಪಾಯ ತಂದ್ಕೊಳ್ಳೋದು, ಅದನ್ನು ನಂತರ ಮತ್ತೆ ಕ್ಲೀನ್ ಮಾಡಿಸೋದು, ಇವೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಬಿ ರಿಸ್ಪಾನ್ಸಿಬಲ್. ನಿಮ್ಮ ಜೀವಕ್ಕಿಂತ ಹೆಚ್ಚಿನಾಗಿ ಏನೂ ಇರೋದಿಲ್ಲ. ನೀವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ಡಿಫಿಕಲ್ಟಿ ಆದರೆ ನೀವು ಡಾಕ್ಟರ್ಸ್ ಹತ್ರ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ನೀವು ಹೋಗ್ಕೊಂಡು ಅಲ್ಲಿ ಸರ್ಜರಿನೇ ಮಾಡಿಸ್ಕೊಳ್ಬೇಕು ಅಂತಲೂ ಇಲ್ಲ. ಅಟ್ಲೀಸ್ಟ್ ಯಾರಾದರೂ ಕ್ವಾಲಿಫೈಡ್ ಪರ್ಸನ್ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಪಕ್ಕದ ಮನೆಯವರು ತಗೊಂಡ್ರು ಅಂದ ಮಾತ್ರಕ್ಕೆ ನೀವು ಸಹ ಈ ಥರ ಮಿಸ್ಟೇಕ್ಸನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಬಹಳ ಡೇಂಜರಸ್ ಆಗಿರ್ಬೋದು. ಸಪೋಸ್ ಈ ಥರ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಆಗಿದೆ, ನೀವು ಈ ಥರ ಮೆಡಿಸಿನ್ಸ್ ತೊಗೊಂಡ್ರಿ ಆ್ಯಂಡ್ ಸಪೋಸ್ ನಿಮಗೆ ಬ್ಲೀಡಿಂಗ್ ಆಯಿತು ಆ್ಯಂಡ್ ಬ್ಲೀಡಿಂಗ್ ನಿಲ್ಲಿಸಲಿಕ್ಕೆ ನಮ್ಗೆ ಆಗಲೇ ಇಲ್ಲ ಅಂತ ಹೇಳಿದಾಗ ಬಹಳ BP ಲೋ ಆಗಿ ನಿಮ್ಮ ಲೈಫ್ ಸಹ ಹೋಗ್ಬೋದು. ಅಷ್ಟು ಲೈಫ್ ಥ್ರೆಟ್ನಿಂಗ್ ಇರುತ್ತೆ ಇದು. ಯಾಕಂದರೆ ಈ ಗುಳಿಗೆಗಳಿಗೆ ಒಂದು ಲಿಮಿಟ್ ಇರುತ್ತೆ. ನಾವು ಯಾಕೆ ಹೇಳ್ತೇವೆ, ಇದು 63 ಡೇಸ್ಗಳ ಒಳಗಡೆ ಅರೌಂಡ್ 90% ಕೇಸಸಲ್ಲಿ ಕೆಲಸ ಮಾಡಬಹುದು. 10% ಅದು 63 ಡೇಸ್ ಒಳಗಡೆ ಸಹ ಕೆಲಸ ಮಾಡ್ತಾ ಇರೋದಿಲ್ಲ. ಯಾಕಂದರೆ ಈ ಗುಳಿಗೆಯ ಕೆಪಾಸಿಟಿ, ಇದರ ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಹೇಗೆ ಪ್ರೆಗ್ನೆನ್ಸಿ ಬೆಳೀತಾ ಹೋಗುತ್ತೆ, ಅದು ತಾಯಿಗೂ ಅದನ್ನು ತೆಗೆಯೋದು ಅಷ್ಟೇ ರಿಸ್ಕಿ ಇರುತ್ತೆ. ಆ್ಯಂಡ್ ಅಂಥದ್ರಲ್ಲಿ ನೀವು ಈ ಗುಳಿಗೆಯನ್ನು ತೆಗೆದುಕೊಂಡು ಅದರಿಂದ ಕಾಂಪ್ಲಿಕೇಶನ್ ಆಗಿ ಆ ಕಾಂಪ್ಲಿಕೇಶನ್ಸಿಂದ ನೀವು ಅಲ್ಲೂ ಹೋಗ್ಲಿಕ್ಕಾಗದೆ ಇಲ್ಲೂ ಹೋಗ್ಲಿಕ್ಕಾಗದೆ ಸಫರ್ ಆಗೋದ್ರಿಂದ ಬರೀ ಅದು ಕಾಂಪ್ಲಿಕೇಶನ್ಸಿಗೆ ಲೀಡ್ ಮಾಡ್ತಾ ಇರುತ್ತೆ ಹೊರತು ನೀವು ಅದರಿಂದ ಹೊರಗೆ ಬರೋದು ಬಹಳ ಕಷ್ಟವಾಗ್ತಾ ಇರುತ್ತೆ. ಸೊ ಬಿ ರಿಸ್ಪಾನ್ಸಿಬಲ್. ಇಂಥ ಸಿಚುವೇಶನ್ಸಲ್ಲಿ ನೀವು ಎಷ್ಟು ರಿಸ್ಪಾನ್ಸಿಬಲ್ ಆಗಿ ಆ್ಯಕ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಬೆಟರ್. ಈ ಗುಳಿಗೆಗಳು ಸೈಡ್ ಇಫೆಕ್ಟ್ಸ್ ಇರದೇ ಇರುವಂಥ ಗುಳಿಗೆ ಅಲ್ಲ. ಇದು ಅನ್ಸೇಫ್ ಕ್ಯಾಟಗರಿಯಲ್ಲಿ ಬರ್ತಾ ಇರುತ್ತೆ. ಇದನ್ನು ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ನಿಮಗೆ ಫಾರ್ಮಸಿಯಲ್ಲಿ ಕೊಡ್ತಾ ಇರಬಾರ್ದು. ಬಟ್ ನೀವು ಹೇಗಾದರೂ ಮ್ಯಾನೇಜ್ ಮಾಡಿಕೊಂಡು ಇದನ್ನು ತಗೊಳ್ತೀರಾ ಅಂದರೆ ಅದು ನಿಮ್ಮ ಜವಾಬ್ದಾರಿ ಮೇಲೆ ತಗೊಳ್ತಾ ಇರ್ತೀರಾ. ಬಟ್ ಇದ್ರ ಜೊತೆ ನೀವು ಸುಮಾರಷ್ಟು ಜೀವಗಳನ್ನು ರಿಸ್ಕಿಗೆ ಹಾಕ್ತಾ ಇರ್ತೀರ. ಸೊ ಪ್ಲೀಸ್ ಈ ಥರ ರಿಸ್ಕಿ ಬಿಹೇವಿಯರಲ್ಲಿ ಇನ್ವಾಲ್ವ್ ಆಗಬೇಡಿ. ಈ ಥರ ಏನಾದರೂ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಎಕ್ಸೆಟ್ರಾ ಆಯಿತು ಅಂದಾಗ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಆ್ಯಂಡ್ ಅವರ ಸಲಹೆಯನ್ನು ಪಡೆಯಿರಿ. ಆ್ಯಂಡ್ ಎಸ್ಪೆಷಲಿ ನಿಮಗೆ ಈ ಥರ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ 2 ಮಂತ್ಸ್ ಆಗಿದೆ, 3 ಮಂತ್ಸ್ ಆಗೋಗಿದೆ ಅಂದಾಗ ಈ ಥರದ್ದೆಲ್ಲ ಎಕ್ಸ್ಪಿರಿಮೆಂಟ್ಸ್ ಮಾಡ್ತಾ ಇರಬೇಡಿ. ಈ DNC ಅಥವಾ ಸೆಕ್ಷನ್ ಆ್ಯಂಡ್ ಇವ್ಯಾಕ್ಯುವೇಷನ್ ಅನ್ನುವಂತಹ ಸೇಫ್ ಪ್ರೊಸೀಜರ್ಸ್ ಇರ್ತವೆ, ಯಾವುದರಿಂದ ನಿಮಗೆ ಸೇಫ್ಲಿ ಅದನ್ನು ಅಬಾರ್ಟ್ ಮಾಡಿಸ್ಕೊಳ್ಬೋದು. ಸೊ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಅಂಥ ಆಪ್ಷನಿಗೆ ನೀವು ಆಪ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.